ಈ ಬಗ್ಗೆ ಮಾತನಾಡೋದಕ್ಕೆ ಹಿರಿಯ ನಟಿ ಜಯಮಾಲಾ ಅವರು ಕೂಡ ನನ್ನ ಜೊತೆನಲ್ಲಿ ಸಂಪರ್ಕದಲ್ಲಿದ್ದಾರೆ. ಅಮ್ಮ ನಮಸ್ತೆ ಜಯಮಾಲಾ ಅವರು. ನಮಸ್ತೆ ಸರ್. ನೋಡಿ, ಒಂದಾದ್ಮೇಲೆ ಒಂದು ಕನ್ನಡ ಚಿತ್ರರಂಗಕ್ಕೆ ಹೊಡೆತಗಳು. ಮೊನ್ನೆ ಅಷ್ಟೇ ಸೌಂದರ್ಯ ಜಗದೀಶ್ ಅವರು ಮೃತಪಟ್ಟರು. ಇವಾಗ ಹಿರಿಯ ನಟ, ನಿರ್ಮಾಪಕ, ನಿರ್ದೇಶಕ ಏನು ಹೇಳಬೇಕು ದ್ವಾರಕೀಶ್ ಅವ್ರ ಬಗ್ಗೆ? ಅವ್ರನ್ನು ಕೂಡ ಇವತ್ತಿನ ದಿವಸ ಕಳ್ಕೊಂಡಿದ್ದೀವಿ ನಾವು. ಸರ್, ದ್ವಾರಕೀಶ್ ಅವರು ಬಹಳ ಒಂದು ಟ್ರೆಂಡ್ ಸೆಟ್ಟರ್ ಸರ್. ಅವರು ಹೀಗೂ ಒಂದು ಆಗುತ್ತಾ ಅನ್ನೋದನ್ನ ಎಷ್ಟು ದೊಡ್ಡದಾಗಿ ಅವರು ಅಷ್ಟು ದೊಡ್ಡ ಕ್ಯಾನ್ವಸ್ ಅಲ್ಲಿ ಅವ್ರು ತೋರ್ಸ್ಕೊಟ್ಟಂತವ್ರು ಸರ್. ಬಹಳ ದೊಡ್ಡ ನಿರ್ಮಾಪಕರು, ಬಹಳ ದೊಡ್ಡ ನಿರ್ದೇಶಕರು, ಕಲಾವಿದರಾಗಿ ಇಂಡಸ್ಟ್ರಿನಲ್ಲಿ ಬಹಳ ದೊಡ್ಡ ಹೆಸರನ್ನ ತಂದಂತವ್ರು ಸರ್. ಅವ್ರ ಸಿನಿಮಾದಲ್ಲೂ ಕೂಡ ನಾನು ನಟಿಸಿದ್ದೀನಿ. ತುಂಬಾ ಒಳ್ಳೆ ಪ್ರೊಡ್ಯೂಸರ್ ಅವರು. ತುಂಬಾ ಚೆನ್ನಾಗಿ ನಡೆಸ್ಕೊಂಡಿದ್ದಾರೆ ಸರ್. ಬಹಳ ದುಃಖ ಆಗತ್ತೆ. ನಿಜವಾಗ್ಲೂ ಬಹಳ ಲಾಸ್ಟ್ ಸರ್ ನಮ್ಮ ಇಂಡಸ್ಟ್ರಿಗೆ. ಎಲ್ಲಾ ಹಿರಿಯರನ್ನು ನಾವು ಒಂದೊಂದಾಗಿ ಕಳ್ಕೊಳ್ತಾ ಬರ್ತಾ ಇದೀವಿ ಸರ್. ನಿಜವಾಗ್ಲೂ ಇದು ಬಹಳ ದೊಡ್ಡ ಲಾಸು. ಅದೇ ಒಂದೊಂದು ಸರ್ತಿ ಹಂಗೆ ಅನ್ನಿಸ್ಬಿಡುತ್ತೆ. ಅಂತ ದೊಡ್ಡ ದೊಡ್ಡ ಹಿರಿಯರು, ಅವ್ರ ಮಾರ್ಗದರ್ಶಕರು, ಆ ಮಾರ್ಗದರ್ಶನದಿಂದಲೇ ಚಿತ್ರರಂಗ ಮುಂದಕ್ಕೆ ಹೋಗ್ಬೇಕು ಇನ್ನು ಮುಂದಿನ ದಿನಗಳಲ್ಲಿ. ನಿಜ ಸರ್, ಸರಿಯಾದ ಮಾತು ಹೇಳಿದ್ರಿ ಸರ್ ನೀವು. ಬಟ್ ಏನು ಮಾಡಕ್ಕಾಗಲ್ಲ ಸರ್. ತುಂಬಾ ಒಳ್ಳೊಳ್ಳೆ ಸಿನಿಮಾ ಕೊಟ್ಟಿದ್ದಾರೆ ಸರ್. ಎಷ್ಟು ಒಳ್ಳೊಳ್ಳೆ ಸಿನಿಮಾ ಕೊಟ್ಟಿದ್ದಾರೆ ಅಂತಂದ್ರೆ, ಆಮೇಲೆ ಎಂತೆಂತ ಒಳ್ಳೆ ಪ್ರಾಡಕ್ಟ್ ಗಳನ್ನ ಕೊಟ್ಟಿದ್ದಾರೆ ಸರ್ ಇಂಡಸ್ಟ್ರಿನಲ್ಲಿ. ಅವ್ರದ್ದು ವಿಷ್ಣುವರ್ಧನ್ ಅವ್ರದ್ದು ಕಾಂಬಿನೇಷನ್ ಬಹಳ ಅದ್ಭುತವಾದ ಕಾಂಬಿನೇಷನ್ ಆಗಿತ್ತು ಸರ್. ಸೊ ಏನ್ ಮಾಡೋದು ಹೇಳಿ ಸರ್, ನಾವು ಕಳ್ಕೊಂಡ್ಬಿಟ್ವಿ ಅಷ್ಟೇ. ಕಳ್ಕೊಳ್ತಾ ಇದೀವಿ, ದಿನನಿತ್ಯವೂ ಕಳ್ಕೊಳ್ತೀವಿ. ಓಕೆ, ಧನ್ಯವಾದ ಜಯಮಾಲಾ ಅವರ ಪಬ್ಲಿಕ್ ಟಿವಿ ಜೊತೆ ಮಾತನಾಡಿದ್ದಕ್ಕೆ.